ಇದಕ್ಕೆ ಏನಂದ್ರೆ ಒಂದು ಸಾರಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಹೇಳ್ತಾರಂತೆ ಹೇಳ್ಮೇಲೆ ಶನಿ ಬಂದು ಎಲ್ಲರಿಗೂ ಕಾಲ್ತು ಅಂತ ಹೇಳಿದಾಗ ಆಂಜನೇಯ ಸ್ವಾಮಿ ಬಂದು ಶನೇಶ್ವರ ಹೇಳ್ತಾರಂತೆ ಏನಂತಂದ್ರೆ ನಾನು ನಿಮಗೆ ಕಾಡಬೇಕು ನಿಮ್ಮ ತಲೆ ಮೇಲೆ ಬಂದು ಕುಡ್ಕೋಬೇಕು 7 ವರ್ಷ ತಾಳೆ ಶಾಸನ ಅಂತೇಳಿ. ಅವಾಗ ಆಂಜನೇಯ ಸ್ವಾಮಿ ಹೇಳ್ತಾರಂತೆ ನನ್ನ ತಲೆ ಮೇಲೆ ಬಂದು ಕುಡ್ಕೊಳ್ಳೋ ಅಂತ ಹೇಳ್ತಾರಂತೆ. ಈ ಎತ್ತ ಬಂದು ಕುಡ್ಕೊಂಡಾಗ ಆ ಎತ್ತನಿಗೆ ಏನಾಗುತ್ತೆ ಅಂದ್ರೆ ತಲೆ ಮೇಲೆ ಸ್ವಲ್ಪ ಕಷ್ಟಗಳು ಇಲ್ಲಂಗಾಗತ್ತಂತೆ. ಅದಕ್ಕೆ ತಲೆನೋವು ತಲೆಭಾರ ಬಂದಾಗ ಆಂಜನೇಯ ಸ್ವಾಮಿ ಉಪ್ಪಿನ ಮಾಡಿಸಿ ನಾವು ಮಕ್ಕಳಿಗೆ ಕೊಡ್ತೀವಿ. ಅಂದ್ರೆ ಈ ತಲೆಭಾಗ ಅಂತ ಇರುತ್ತೆ. ಈ ತಲೆಭಾಗ 1, 2 ಬೋರ್ಡ್ ನೋಡಿ, ಒಂದು ಈ ಭಾಗ ಇದೆ ಕಾಣ್ತಾ ಇದೆ, ಎರಡನೇ ಕೆರೆ ಕೆರೆ ಕಾಣ್ತಿದೆಯಲ್ಲ 1, 2, 3, ಒಂದು ಈ ಒಟ್ಟಕ್ಕಿದೆ, 2 ಹೀಗಿದೆ ಕೆರೆ ಅಲ್ಲಿ ಕುತ್ಕೊಂಡಾಗ ಶನೇಶ್ವರ ಸ್ವಾಮಿ ಆಯ್ತು ಈ ತಲೆನೋವು ಈಗ ಅಂದ್ಕೊಂಡಂತೆ. ಅಂದ್ಕೊಂಡ ತಕ್ಷಣ ಆಯ್ತು ಬಿಟ್ಟ ತಕ್ಷಣ ನೆಕ್ಸ್ಟ್ ಮತ್ತೆ ಇನ್ನೊಂದು ಟೈಮ್ ಏನ್ ಮಾಡೋದು ಹೇಳತ್ತಿದ್ದಾಗ ರೌಂಡ್ ಆಗಿದೆ, ಆ ಕೂದಲ ರೌಂಡ್ ಆಗಿದೆ. ಆ ರೌಂಡ್ ಆದಾಗ ಏನಾಗ್ತಂತಂದ್ರೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಏನು ಅನಿಸ್ತಾ ಇಲ್ಲ ಆಂಜನೇಯ ಸ್ವಾಮಿಗೆ. ಇನ್ನೊಂದು ಭಾಗ ಹುಟ್ಟಿದ್ದಾರೆ ಅಂದ್ರೆ 1, 2, 3 ಕಾಣಿಸ್ಕೊಂಡು ಒಂದು ಇದು ಉದ್ದ ಬಂದು 1, 2, 3 ಕೊನೆಗೆ 3ನೇದಾಗಿ ಕುತ್ಕೊಂಡಾಗ ಆಯ್ತೇನೋ ಸ್ವಲ್ಪ ತಲೆಗೆ ಹಾಕೋ ಕಷ್ಟ ಬಂದಾಗ ಈ ಪಕ್ಕದಲ್ಲಿ ಬೆಟ್ಟ ಇತ್ತಂತೆ. ಆ ಬೆಟ್ಟ ತಗೊಂಡು ತಲೆ ಮೇಲೆ ಇರ್ತಾರೆ. ಬೆಟ್ಟ ಅಂದ್ರೆ ರೌಂಡ್ ಕಾಣ್ತಲ್ವ ಲಾಸ್ಟ್ ಅಂದ್ರೆ ಆ ಬೆಟ್ಟ. ಆ ಬೆಟ್ಟದ ತಲೆ ಮೇಲೆ ಇವತ್ತು ಬಹಳ ನೋವಾಗುತ್ತಂತೆ. ನೋವಾದ ತಕ್ಷಣ ಕೊನೆಗೆ ಬಿಟ್ಟೋಗ್ಬಿಡ್ತಾನೆ. ಬಿಟ್ಟೋದಾಗ ಏನಾಗುತ್ತೆ ಅಂತಂದ್ರೆ ಏನಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡೋರಿಗೆ ಆಂಜನೇಯ ಸ್ವಾಮಿ ಪೂಜೆ ಮಾಡೋದು ಶನೇಶ್ವರ ಕಾಲ ಬಂದರೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳೋದಿಲ್ಲ ಅಂತಂದ್ರೆ 7 ವರ್ಷ ಏನು ಕಾಡು ಕೂಡ ಇವರು ಆಕ್ಚುಲಿ ಏನಂತಂದ್ರೆ ಎಲ್ಲರೂ ಬಹಳ ತಪ್ಪಿಕೊಂಡಿದ್ರೆ ಆಂಜನೇಯ ಸ್ವಾಮಿ ಶನಿವಾರ ಅಲ್ಲ ಮಂಗಳವಾರ ಬರುತ್ತೆ. ಆಂಜನೇಯ ಸ್ವಾಮಿ ಏನಂತಂದ್ರೆ ಮಂಗಳವಾರ ಯಾಕೆ ಅಂತಂದ್ರೆ ಈ ಕಾಣಿನ ಪಾದಸ್ಪರ್ಶ ಅಂತ ಇರುತ್ತೆ. ಈ ಕಾಣಿನ ಈ ಭಾಗ ಒಂದು ಭೂಮಿ, ಇನ್ನೊಂದು ಭಾಗ ಆಕಾಶ, 3ನೇ ದಿನಗಳ ಮೇಲೆ ಆ ಊರ್ಧ್ವಮುಖ ಅಂತ ಹೇಳ್ತೀವಿ ನಾವು. ಜನರ ಪಾತಾಳ ಅಂತಂದ್ರೆ ಪಾತಾಳ ಅಂತಂದ್ರೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಮುಖ ನೋಡಿರ್ತೀವಲ್ಲ ಆ ತರ ಇರುತ್ತೆ. ವಿಶೇಷವಾಗಿ ಏನಂತಂದ್ರೆ ಆಂಜನೇಯ ಸ್ವಾಮಿಗೆ ವಾರ ಬಂದು ಮಂಗಳವಾರ, ಶನಿವಾರ ಅಲ್ಲ. ಶನಿವಾರ ನಾವು ಯಾಕೆ ಬರ್ತೀವಿ ಅಂತಂದ್ರೆ ನೀವು ಇರ್ತಕ್ಕಂಥ ಶನಿವೇಶನ ಕಳ್ಕೊಳ್ಳೋಕ್ಕೆ ನಾವು ಇವತ್ತು ಬರ್ತೀವಿ. ಹೀಗಾಗಿ ಆಯ್ತವಾರ ಮಂಗಳವಾರ ವಿಶೇಷ. ಮಂಗಳವಾರ ಅಂದ್ರೆ 9 ರಿಂದ 10 ಯಮಗಂಡ ಕಾಲ ಅಂತ ಇರುತ್ತೆ. ಆ ಯಮಗಂಡ ಕಾಲದಲ್ಲಿ ನೀವು ಈ ತರ ದೀಪ ಹಚ್ಚೋದು ಇಲ್ಲ ಮುಂದೆ ದೀಪ ಹಚ್ಚೋದನ್ನ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ. ಶನಿವಾರ ದಿನದಲ್ಲಿ ಯಾಕೆ ಬರ್ತಾರೆ ಜನ ಅಂತಂದ್ರೆ ಈ ಶನೇಶ್ವರ ಏನಪ್ಪ ಅಂದ್ರೆ ಪಾದಮಂತ್ರ ಇರ್ತಾನೆ ಯಾವಾಗಲೂ. ಶನೇಶ್ವರ ಅಂದ್ರೆ ಆ ಪಾದದ ದೂರಲ್ಲಿ ಶನೇಶ್ವರ ಇರ್ತಾನೆ ಆಂಜನೇಯ ಸ್ವಾಮಿ. ಶನೇಶ್ವರ ಕಾಲ ಬಂದಾಗ ಶನಿವಾರ ಬಂದು ಈ ಹತ್ತನ ಪಾದ ದರ್ಶನ ಮಾಡಬೇಕು ಅಂತಂದ್ರೆ ಶನಿವಾರ ದೇವಸ್ಥಾನಕ್ಕೆ ಬಂದ್ರೆ ನೀವು ಹನುಮಪ್ಪನ ಪಾದ ದರ್ಶನ ಮಾಡಿ ಆಮೇಲೆ ಮಧ್ಯಕಾಲ ದರ್ಶನ ಮಾಡಿ ಅಲ್ಲಿ ಕೊನೆಗೆ ಹೃದಯಕಾಲ ಬರಬೇಕು. ಅಂದ್ರೆ ಫಸ್ಟಿಗೆ ಶನೇಶ್ವರ ನೋಡ್ಬೇಕು, ನಮ್ಮ ದೋಷ ಕಳಿಬೇಕು. ನೆಕ್ಸ್ಟ್ ನೋಡೋದಕ್ಕೆ ಕಂಠಿಹಾರ ಅಂತಿದೆ ಕಾಣ್ತಿದೆಯಲ್ವ, ಆ ಕಂಠಿಹಾರ ನೋಡಿದಾಗ ಏನಂದ್ರೆ ಗುರುಗಳಾಗಿ ರಾಷ್ಟ್ರಕ್ಕೆ ಏನಾರ ಕರ್ಮಗಳು ಅಂತಂದ್ರೆ ಕೆಟ್ಟದ್ದಾಗೋದು, ದೃಷ್ಟಿ ದೋಷ ಆಗೋದು, ಏನಾದ್ರು ಒಳ್ಳೆ ಕೆಲಸಗಳಿರ್ತಿಲ್ಲ ಕೆಲಸ ಆಗಿ ಈ ಭಾಗ ಬರೋದು. ಕೊನೆಗೆ ಮುಖ ನೋಡ್ಬೇಕು. ಈ ಮುಖ ನೋಡಿದ ಕೊನೆಗೆ ಏನಾಗುತ್ತೆ ಲಾಸ್ಟಿಗೆ ಭೂತನಾಯಕ ಅಂತ ಮಾಡಿದ್ವಿ. ಆ ದೇವರ ಮೇಲೆ ನೋಡಿ ಭೂತನಾಯಕ ಅಂತೇಳಿ. ಆ ಭೂತನಾಯಕ ಏನಪ್ಪ ಅಂದ್ರೆ ನೀವು ಏನು ಕೇಳ್ತೀರ ಆ ದೃಷ್ಟಿಯಿಂದ ಆಯ್ಪಟ್ಟು ಬಂದ ಆಕ್ಚುಲಿ ಆ ಭೂತನಾಯಕ ಅಂದ್ರೆ ನಾವು ಕುಂಡನಾಯಕ ಅಂತೀವಿ. ಆ ಭೂತನಾಯಕ ಏನಂದ್ರೆ ಕುಂಡಲ ಹುಡುಗಿ ನನ್ನ ಬರೆಯಾಗಿಲ್ಲ ಅದು ಆಯ್ತು ಬರ್ತಲ್ಲ ರೋಗ ಮಾಡಿದ್ರೆ ಅನ್ನೋಕ್ಕಂಗೆ ಆ ಮೇಲೆ ಭೂತನಾಯಕ ಕುಂಡಲ ಅನ್ನಬೇಕಾಗುತ್ತೆ. ಅದಕ್ಕೆ ಮೊದಲು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಈ ಕೆಳಭಾಗ ನೋಡಬೇಕು ಪಾದನ. ಅಂದ್ರೆ ದೇವರ ಪಾದ ನನಗೆ ಬಹಳ ಪುಣ್ಯ. ಅಂದ್ರೆ ಆಯ್ಪಟ್ಟು ನಮ್ಮ ಮನೆ ಪಾದ ಇಟ್ಟ ನಮ್ಮ ದೇವರ ನಮಸ್ಕಾರ ಅನುಕೂಲ ಆಗುತ್ತೆ. ಪಾದ ನೋಡಿ ಈ ನಡವಳಿಕೆ ಪಾದ ಆಮೇಲೆ ಬಗ್ಗೆ ಕೈ ಮುಗಿಯೋದು. ಆಮೇಲೆ ಹೆಮ್ಮತ್ತೆ ಅಂದ್ರೆ ಈ ದೇವಸ್ಥಾನದಲ್ಲಿ ಉದ್ದಕ್ಕೆ ನಮಸ್ಕಾರ ಮಾಡಬಾರ್ದು. ಆಂಜನೇಯ ಸ್ವಾಮಿ ಮಾತ್ರ ಉದ್ದಕ್ಕೆ ನಮಸ್ಕಾರ ಮಾಡೋದು, ಮಂಡಿಯೂರಿಗೆ ನಮಸ್ಕಾರ ಮಾಡೋದು, ಗಂಡ್ಮಕ್ಳು ಕೂಡ ಮಾಡ್ಬೋದು. ಈ ತರ ಇರುತ್ತೆ. ಈ ತರದ ಒಂದು ದೇವಸ್ಥಾನ ಇರುತ್ತೆ. ಈ ಶನೇಶ್ವರನಿಗೆ ಕಾಟ ಇರೋದ್ರಿಂದ ಪ್ರತಿ ಮಂಗಳವಾರ, ವಿಶೇಷ ಶನಿವಾರ ಅಲ್ಲ, ಪ್ರತಿ ಮಂಗಳವಾರ ಯಾರು ಬಂದ ಆಂಜನೇಯ ಸ್ವಾಮಿ ದರ್ಶನ ತಗೊಂಡವರಿಗೆ ಶನಿವಾರ ಕಾಲಗಳು ಅಂತ ಹೇಳ್ತಾರೆ. ಜೊತೆಗೆ ಎಲ್ಲೇ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಏನಪ್ಪ ಅಂದ್ರೆ ಒಂದು ಊರಿನ ಜನರ ಗಲಾಟೆ ಕಷ್ಟ ಬಹಳ ಕಷ್ಟ, ದುಡ್ಡಿನ ಸಮಸ್ಯೆಗಳು ಬಹಳ ಬರುತ್ತೆ. ಕೊನೆಗೆ ಬಂದ ಆಯ್ತಾ ಏನಂದ್ರೆ ವಾಯು ಉಂಟು ಗಾಳಿ ಉಂಟ ನಮ್ಮ ದೇವರ ಅಂದಾಜಲ್ಲಿರ್ತಕ್ಕಂಥ ಉಸಿರು ಅಂತ ಹೇಳ್ತೀವಿ ನಾವು. ನಮ್ಮ ಉಸಿರಿನ ತಕ್ಷಣ ನಮಗೆ ಈ ಶ್ರಮ ಅಂತ ಕರಿತೀವಿ ನಾವು, ನಮ್ಮ ದೇಹಕ್ಕೆ ಬೆಲೆ ಇರಲ್ಲ. ಹಾಗಾಗಿ ಪ್ರತಿಯೊಬ್ಬರ ಮನಸ್ಸು ನಡೆಸತಕ್ಕಂಥ ಭಗವಂತ ಆಂಜನೇಯ ಸ್ವಾಮಿ ಈತನ ಏನಪ್ಪ ಅಂತಂದ್ರೆ ಎಡಭಾಗಕ್ಕೆ ಶನಿಗ್ರಹ ದೋಷ ನೋಡಿ. ಜನರಲ್ಲಿ ನಮ್ಮ ಎಡಭಾಗಕ್ಕೆ ಯಾವಾಗಲೂ ಸ್ಟ್ರೋಕ್ ಆಗೋದಿಲ್ಲ, ಕೇಳಿಲ್ಲ. ಎಡಭಾಗಕ್ಕೆ ಅಧಿಪತಿ ಶನಿ ಆಂಜನೇಯ ಸ್ವಾಮಿ ಇರ್ತಾನೆ. ಜನರು ಬಲಗೈ ಸ್ಟ್ರೋಕ್ ಆಗುತ್ತೆ. ಗಂಡು ಮಕ್ಕಳಿಗೆ ಬಲಗೈಯಲ್ಲಿ ಗುರುಗ್ರಹ ಇರುತ್ತೆ, ಹೆಣ್ಣು ಮಕ್ಕಳಿಗೆ ಎಡಗೈಗೂ ಶನೀಶ್ವರ ಇರ್ತಾನೆ. ಅದಕ್ಕೆ ಹೇಳಿದ್ರೆ ಗಂಡು ಮಕ್ಕಳು ಮುಂದೆ ಹಾಕ್ತೀವಿ, ಬಲಗೈಗೆ ಹಾಕ್ತೀವಿ ನಾವು, ಬಲಗೈ ಮುಂದೆ ಹಾಕ್ತೀವಿ, ಹೆಣ್ಣು ಮಕ್ಕಳಿಗೆ ಎಡಗೈಗೆ ಹಾಕ್ತೀವಿ. ಲಕ್ಷ್ಮಿ ನಮ್ಮ ಕೈಯಲ್ಲಿ ಈ ಬಲಗೈ ಇರ್ತಾರೆ. ಇದು ಒಂದೇ ಅಂದ್ರೆ ಇದು ಗುರುಗ್ರಹ ಅಂತ ಗುರುಗ್ರಹ ಹಾಕಿ ಈ ಬಟ್ಟೆ ಇದಂತ ಶ್ರೇಷ್ಠರದ್ದು. ಎರಡನೇ ಬಟ್ಟು ಬಲಗೈ ಶನೇಶ್ವರ ಕರೆಕ್ಟ್. ಇದು ನೀಲ ಪುಷ್ಪರಾಗ ಅಂತ ಆಂಜನೇಯ ಸ್ವಾಮಿ ಸಂಪಡೆ ನೀವು ಹಾಕೋದಾದ್ರು ಈ ಬಟ್ಟೆಗೆ ಹಾಕ್ತಾರೆ ನೀಲ ಪುಷ್ಪರಾಗ ಅಂತ ಇರುತ್ತೆ. ಇಲ್ಲಾದ್ರೂ ಈ ಬಟ್ಟೆಗೆ ಅಂತ ಪುಷ್ಪರಾಗ ಹಾಕ್ಬೇಕಾಗುತ್ತೆ.
ಈ ತರ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಈ ದೇವರ ವಿಗ್ರಹ ಇರೋದ್ರೆ ಇದನ್ನ ಯಾಕೆ ದಕ್ಷಿಣ ಮುಖ ಮಾಡಿದ್ದಾರೆ? ಅದನ್ನು ಕೇಳೋದು ಯಾಕೆ ಈ ಮುಖ ಈ ಕಡೆ ನಮ್ದ ಯಾಕೆ ಸ್ಟ್ರೈಟ್ ಮುಖ ಇಲ್ಲ ಅಂತ ಹೇಳ್ಬೋದು. ಇದನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಎಲ್ಲದಕ್ಕೂ ಒಳ್ಳೆಯ ಕೆಟ್ಟದಂತ ಮುಗಿ ಇರ್ತದೆ. ಜನರಿಗೆ ಯಾರು ಜಾಸ್ತಿ ಕಾಲ ಕೊಡ್ತಾರೋ ದಕ್ಷಿಣಕ್ಕಾಗಿ ಯಮನ್ ದಿಕ್ಕು ಅಂತೀವಿ ನಾವು. ಯಮನ್ ದಿಕ್ಕಿಗೆ ಒಂದು ಜನರ ಒಂದು ಈಶ್ವರ ದಕ್ಷಿಣ ಅನ್ನೋದು ಸ್ವರೂಪ ಇರುತ್ತೆ, ಒಂದು ಆಂಗ್ಲ ಸ್ವರೂಪ ಇರುತ್ತೆ. ಯಾಕಂದ್ರೆ ದಕ್ಷಿಣ ಅಂದ್ರೆ ಯಮ ಅಂತ. ಅಂದ್ರೆ ಮಂಗಳವಾರ ಬಂದು ಆ ಎಪ್ಪನ ಮುಖ ಹೊಡೆದಾಗ ಏನಾಗುತ್ತೆ ನಿಮಗೆ ಮಂಗಳಕರ ಅಂತಂದ್ರೆ ಯಮ ಅಂತ ಕುಟ ಅಂತ ಕರಿತೀವಿ ನಾವು. ಆ ಕಂಠ ಪಾರ ಆಗುತ್ತೆ. ಅಂದ್ರೆ ಯಮನ ದಿಕ್ಕು ಮಾಡಿದಾಗ ಏನಾಗುತ್ತೆ ನಿಮಗೆ ಸಾವಿರ ಕಂಠ ಬರ್ತಕ್ಕಂಥದ್ದು ಅಪರಾಧ ಕಂಠ ಬರೋ ಪಾರ ಆಗುತ್ತೆ. ಆ ದಕ್ಷಿಣ ಮುಖ ನೋಡ್ತಿದ್ದಾನೆ. ದಕ್ಷಿಣ ಮುಖ ಏನಂತ ಆಯತ ಯಾಕೆ ನೋಡ್ತಾನೆ ಅಂತಂದ್ರೆ ಪೂರ್ವಕ್ಕೆ ರಾಮದೇವ ಮುಖ ಇರುತ್ತೆ, ಅವರ ಆರಾಧ್ಯ ಪೂರ್ವಕ್ಕೆ ಆರಾಧ್ಯ. ಪೂರ್ವಕ್ಕೆ ಏನಾಗುತ್ತೆ ಅಂತಂದ್ರೆ ಅವರು ಧ್ಯಾನ ಜಪ ಮಾಡ್ತಾ ಈ ಡಿಸ್ಟರ್ಬೆನ್ಸ್ ಮಾಡೋ ಪೂರ್ವಕ್ಕೆ ಮುಖ ಮಾಡಲ್ಲ. ಪಶ್ಚಿಮಕ್ಕೆ ಸಾಯಂಕಾಲ ಆಯ್ತು ಪೂರ್ವ ಇರೋದಿಲ್ಲ. ಅದಕ್ಕೆ ದಕ್ಷಿಣಕ್ಕೆ ಏನಾಗುತ್ತೆ ಉತ್ತರಕ್ಕಿಂತ ಆಯ್ತು ದಕ್ಷಿಣ ಮುಖ ಮಾಡಿದಾಗ ಎಲ್ಲಾ ಗ್ರಹಗಳು ಪ್ರದಕ್ಷಿಣೆ ಮಾಡಿ ಬಂದು ದಕ್ಷಿಣ ಮುಖ ಅಂದ್ಕೊಂಡು ಸಾಯಂಕಾಲ ಈ ಹಬ್ಬ ನಮಸ್ಕಾರ ಮಾಡಿ ಹೋಗುತ್ತೆ. ಅಂದ್ರೆ ಈ ಹಬ್ಬ ದಕ್ಷಿಣ ಮುಖ ಮಾಡಿದ್ರೆ ಎಲ್ಲಾ ನವಗ್ರಹಗಳು ಸಾಯಂಕಾಲ ಆದ ತಕ್ಷಣ ಸೂರ್ಯ ಸಮೀಪವಾಗಿ ಬಂದು ದಕ್ಷಿಣಕ್ಕೆ ಅಂದ್ರೆ ದಕ್ಷಿಣ ಅಂದ್ರೆ ಕುಜ ಅಂತೀವಿ, ಮಂಗಳ ಅಂದ್ರೆ ಶುಭ ಆಗುತ್ತೆ. ಈ ಬುಕ್ಕಿಂಗ್ ಮಾಡಿದರೆ ಈ ಬುಕ್ಕಿಂಗ್ ಮಾಡೋ ಉದ್ದೇಶ ಏನಂತಂದ್ರೆ ಜನ ಕಷ್ಟ ಮಾಡೋಕೆ ಈ ಬುಕ್ಕಿಂಗ್ ಮಾಡಿ ಹೇಳ್ತೀವಿ. ನೋಡಿ ಎಲ್ಲರ ಮುಖಾನ ನಾವು ಎಲ್ಲ ಸ್ಟ್ರೈಟ್ ಆಗಿರ್ತದೆ, ಎಲ್ಲರೂ ನೀರು ಪ್ರತಿಷ್ಠಾಪನೆ ಮಾಡ್ತೀವಿ. ಇದು ಮಾತ್ರ ಇದಾಗಿರುತ್ತೆ ಏನಂತಂದ್ರೆ ಕೊನೆಗೆ ಇಟ್ಕೊಂಡು ಭಾಳ ಇದು ಏನಂದ್ರೆ ರಾಮಾಯಣ ಕಾಲದಲ್ಲಿ ಕೆಲವೊಂದ್ಸಾರಿ ಸೀತೆ ಹೋದಾಗ ಉಂಗುರ ತಗೊಂಡು ಹೋಗ್ತಾರೆ. ಉಂಗುರ ತಗೊಂಡು ಹೋದಾಗ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಪದವಿಗಳನ್ನು ಹೋಗ್ತಾರೆ, ಹೋದಾಗ ಉಂಗುರ ಕೊಟ್ಟಿರ್ತಾರೆ. ಆ ಉಂಗುರ ಕೊಟ್ಟಾಗ ಸೀತಾ ಮಾತೆಗೆ ಏನಾಗುತ್ತೆ ಅಂದ್ರೆ ಇದು ಬರೋದಿಲ್ಲ, ಏನಂದ್ರೆ ಈ ಉತ್ಪನ್ನಾಗಿ ರಾಮ ಕೊಟ್ಟಿಲ್ಲ ಅಂತ ಈ ಅನುಮಾನ ಬರುತ್ತೆ. ಕೊನೆಗೆ ಅಂತ ದಕ್ಷಿಣ ಮುಖ ಮಾಡ್ತಾನೆ. ದಕ್ಷಿಣಕ್ಕೆ ಮುಖ ಮಾಡಿ ಉಂಗುರ ಹಿಡ್ಕೊಂತಾರೆ, ಉಂಗುರ ಇಟ್ಕೊಂತಾರೆ. ಇಟ್ಕೊಂಡ ತಕ್ಷಣ ಏನಾಗ್ತದೆ ಭೂಮಿದೇವರು ಬರ್ತಾರೆ. ಭೂಮಿದೇವ ಬಂದ ಏನಾಗ್ತದೆ ಉಂಗುರ ನೋಡ್ತಾರೆ. ನೋಡಿದ ತಕ್ಷಣ ಅವ್ರು ಏನ್ ಹೇಳ್ತಾರೆ ಇದು ಸೀತಾ ಮಾತೆ ರಾಮದೇವ ಅಂತ ಹೇಳ್ತಾರೆ. ಯಾಕಂದ್ರೆ ಇನ್ನೊಂದಾಗಿ ಹೇಳ್ತಾರೆ ದಕ್ಷಿಣಕ್ಕೆ ಮುಖ ಮಾಡಿದಾಗ ಅಲ್ಲಿ ಸ್ವತಃ ಭೂಮಿದೇವರ ಭೂಮಿಕಾನ ಉಂಗುರ ಅಂತೇಳಿ ಆ ಎಮ್ಮ ಸೀತಾ ಮಾತೆ ಕೊಡ್ತಾರೆ. ಹಿಂಗಾಗಿ ಏನಾಗಿದೆ ಅಂತಂದ್ರೆ ಈ ದಕ್ಷಿಣ ಭಾರತದಲ್ಲಿ ಇಷ್ಟಪಟ್ಟ ವಿಶೇಷ. ಜೊತೆಗೆ 5 ಜನರಿಗೆ 5 ಮುಖವಾದ ನೀವು ನೋಡಿರ್ತೀವಿ ಕೆಲವು ದೇವಸ್ಥಾನ 5 ಮುಖ ಅಂದ್ರೆ ಸೂರ್ಯ ಚಂದ್ರ ಮಂಗಲ ಬೃಹಸ್ಪತಿ 4 ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ಬರ್ತದೆ. ಆ ದಕ್ಷಿಣ ಮುಖ ಬಂದ್ರೆ ಈ ಊರು ಮುಖ ಅಂತ ಮೇಲೆ ಇರ್ತದೆ 5 ಮುಖ ಅಂತ ಈ ಭಾಗಕ್ಕೆ. ಅಂದ್ರೆ 5 ಮುಖಗಳಿಂದ ಪಂಚಭೂತಗಳನ್ನು ಆಕಾಶ ನೀರು ಭೂಮಿ ನೋಡೋದ್ರಿಂದ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಪಶ್ಚಿಮ ದಿಕ್ಕಿಗೆ ಆ ಜನರ ದಕ್ಷಿಣ ದಿಕ್ಕಿಗೆ ಮಾಡಿದಾಗ ಊರಿನ ಜನರಿಗೆ ಏನಾಗುತ್ತೆ ಸೂರ್ಯ ಪೂರ್ವ ಕೊಡ್ತಾನಲ್ವಾ, ಸೂರ್ಯ ಪೂರ್ವ ಕೊಟ್ಟಾಗ ಏನಾಗುತ್ತೆ ರಾತ್ರಿ ಪ್ರಶ್ನೆ ಕಳೆದು ಕಾಟು ಬರೋದ್ರೆ ದಕ್ಷಿಣ ದಿಕ್ಕಿಗೆ ಕಡಿಲಿಕ್ಕೆ ಬರುವಂತ ಈ ದಿಕ್ಕು ಮಾಡಿದ್ರೆ ನೀವೆಲ್ಲರೂ ಒಂಥರ ದಿಕ್ಕು ನೋಡಿದ್ರೆ ಈ ಸಪರೇಟ್ ದಿಕ್ಕೆ ಅಂತ ಹೇಳೋದಾಗ್ತದೆ. ಹೀಗಾಗಿ ಈ ದಿವಸ ಈ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ವಿ. ವಿಗ್ರಹ ಬಹಳ ಚೆನ್ನಾಗಿದೆ, ಜೀವಕರ ತಂದಿದ್ದೀವಿ. ಪ್ರತಿನಿತ್ಯ ನೀವು ಮಂಗಳವಾರ ಶನಿವಾರ ಬಂದು ಶನಿವಾರ ಅಂತಂದ್ರೆ ಮಂಗಳವಾರ ಶನಿವಾರ ಬಂದು ನೀವು ದೇವರ ದರ್ಶನ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಕಷ್ಟಪಡೋದು ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನೊಂದು ಏನು ಹೇಳಿದ್ರು ಯಾರೇ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಏನು ಕೇಳಬೇಕಾದ್ರೆ ಯಾಕಂದ್ರೆ ದೇವರಿಗೆ ಏನೇ ಕೊಟ್ಟರು ಕೂಡ ಒಂದು ಕಾಣಿಕೆ ಅಂತ ಇಟ್ಟು ಈ ಹೂವು ಪದ್ಧತಿ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ದೇವರನ್ನ ಹಾಗೆ ಯಾರು ಫಲ ಕೊಡೋದಿಲ್ಲ. ದೇವರಿಗೆ ಒಂದು ಕಾಣಿಕೆ ಹಾಕ್ಬಿಟ್ಟು ಹೂವು ಕೇಳ್ತಕ್ಕಂಥ ಪದ್ಧತಿ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಅವನಿಗೆ ಅವರೇ ಕೊಟ್ಟರೆ ನಾವೇನು ಕೊಡೋದು 20 ರೂಪಾಯಿ ಮಾಡೋದು ಮಾಡಲ್ಲ. ಏನು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಇರಲ್ಲ. ದೇವರಿಗೆ ಫಸ್ಟ್ ಕಾಣಿಕೆ ಸಲ್ಲಿಸಿ ನಾವೇನಾದ್ರು ಕೇಳಿದಾಗ ಆಯಪ್ಪ ಹೂ ಕೊಟ್ಟ ಅಂತಂದ್ರೆ ಈಗ ಹೂವು ಕೂಡ ಕೆಲಸ ಆಗುತ್ತೆ. ಆದ್ರೆ ಈ ದೇವಸ್ಥಾನ ಎಲ್ಲ ಆ ಮುಗಿದ ಮೇಲೆ ನೀವು ಯಾರು ಏನ್ ಬೇಕಾದ್ರೆ ಪ್ರತಿಯೊಬ್ಬಂದು ಪೂಜೆ ಮಾಡೋದು ಅರ್ಚನೆ ಮಾಡೋದು ಮಾಡ್ತಾರೆ, ಹೂ ಇಟ್ಟಿರ್ತಾರೆ. ನೀವೊಂದು ಹುಂಡಿ ಒಂದು ಕಾಣಿಕೆ ಏನಾದ್ರು ಒಂದು ಕಡೆ ಒಂದು ಕಾಣಿಕೆ ಹಾಕ್ಬಿಟ್ಟು ಕೇಳ್ಕೊಡಿ, ದೇವ ಪ್ರಸಾದ ಮಾಡ್ಕೊಳ್ಳಿ, ಇಲ್ಲ ಮಡಕೆ ಮಾಡ್ಕೊಳ್ಳಿ. ನಮ್ಗೆ ಏನಾದ್ರು ಒಂದು ಕೆಲಸ ಆದ್ರೆ ನಮ್ಗೆ ಏನಾದ್ರು ಒಂದು ಕಾರ್ಯ ಆದ್ರೆ ನಾವು ಸ್ವಾಮಿ ಒಂದಿನ ಸೇವೆ ಮಾಡಿಸ್ತೀವಿ, ಇನ್ನೊಂದು ಕಾಣಿಕೆ ಕೊಡ್ತೀವಿ, ಇನ್ನೊಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಕಾರ್ಯ ಆಗುತ್ತೆ. ಇದು ಹನುಮಪ್ಪನ ಏನಂತಂದ್ರೆ ಒಂದು ವಿಶೇಷ 33 ದಿವಸ ಕೆಲಸ ಆಗುತ್ತೆ. ಯಾವುದೇ ಪ್ರಾರ್ಥನೆ ಮಾಡ್ಕೊಂಡು 33 ದಿವಸ ಅಂತ 6 ಆತ್ಮ ಸಂಖ್ಯೆ 3 ಗುರು ಸಂಖ್ಯೆ ಬರ್ತದೆ 6 ಬರ್ತದೆ. ಹೀಗಾಗಿ ಇಷ್ಟು ವೈಶಿಷ್ಟ್ಯಗಳಿವೆ. ಈ ಎತ್ತರ ಅಂತಂದ್ರೆ ಕಲಿಯುವುದು ಚಿರಂಜೀವಿ ಅಂತಂದ್ರೆ ಸಾವು ಇಲ್ಲದೆ ಇರ್ತಕ್ಕಂಥ ಭಗವಂತ ಒಬ್ಬನೇ ಕಲಿಯುವುದು. ಯಾಕೆ ಸಾವಿಲ್ಲ ಅಂದ್ರೆ ಅವ್ರು ಇರೋದ್ರಿಂದ ನಮ್ಮ ಜೀವನ ಉಸಿರಿರುತ್ತೆ. ಅವ್ನು ಹೊರಗಡೆ ಹೋದ್ರೆ ನಮ್ಮ ಜೀವನದಲ್ಲಿ ಏನಿಲ್ಲ ಹೆಣ ಕೊಡ್ತೀವಿ ನಾವು. ಹೀಗಾಗಿ ಪ್ರತಿಯೊಂದು ಜೀವ ಅಂದ್ರೆ ಕಲಿಯುವ ಪ್ರಪಂಚ ಪಡೆಯತಂಕ ಕೂಡ ಎಲ್ಲಾ ಜೀವನದಲ್ಲಿ ಆತ ಉಸಿರು ಶ್ವಾಸ ಹೀಗಾಗಿ ಆಯ್ತು ಸಾವಿಲ್ಲ ಅಂತ ಹೇಳ್ತೀವಿ. ಹೀಗಾಗಿ ನಾವು ಮಲ್ಕೊಂಡಿದ್ದಾಗ ಕೂಡ ನಾವು ಶ್ವಾಸ ಪೆಟ್ಟು ನಡೀತಾ ಇರುತ್ತೆ. ಯಾಕಂದ್ರೆ ನಾವು ಮಲ್ಕೊಂಡಿದ್ದಾಗ ಕೊಡ್ಬೇಕು. ಹೀಗಾಗಿ ಪ್ರತಿಯೊಂದು ದೇಹದ ಅಂಗಾಂಗಗಳು ಕೂಡ ನಾಯಕನಿಸುತ್ತೆ. ಆಮೇಲೆ ಇವೆಲ್ಲ ಕಾಣ್ತಕ್ಕಂಥ ಕೆಲವೊಂದು ರೋಗಗಳು ಅಂತ ಹೇಳಿದ್ವಿ ನಾವು. ಅಂದ್ರೆ ಏಕಾಶುದ್ರಂದ್ರೆ ಒಂದು ಕೂದಲು ಮೈಮೇಲಿರ್ತಕ್ಕಂಥ 1 ಕೋಟಿ ಲಿಂಗಕ್ಕೆ ಸಮಾನ ಅಂತ ಹೇಳ್ತೀವಿ. ಅಂದ್ರೆ ನೀವು ಈಶ್ವರನ 10 ಬಾರಿ ಪೂಜೆ ಮಾಡೋದಂದ್ರೆ
ಆಂಜನೇಯ ಸ್ವಾಮಿ ಪೂಜೆ ಮಾಡಲು ಒಂದು ಇಷ್ಟು ಪ್ರೀತಿ ಇರುತ್ತೆ. ಎರಡು ವಿಶೇಷಗಳಂದ್ರೆ ದಕ್ಷಿಣ ಜನಗಳಲ್ಲಿ ಈಶ್ವರ ಬರ್ತದೆ, ಬೆಂಗಳೂರಲ್ಲಿ ನಡೆಯುತ್ತಾ ಇದೆ. ಅದರಿಂದ ಈ ಆಂಜನೇಯ ನೋಡುವುದು ಇದನ್ನ ಈ ಗ್ರಾಮಕ್ಕೆ ಪ್ರತಿಷ್ಠಾಪನೆ ಮಾಡಿ ನಮಗೆ ಒಂದು ಸೌಲಭ್ಯ ಕೊಟ್ಟಿದ್ದೀರಾ. ಯಾರು ಈ ದೇವಸ್ಥಾನಕ್ಕೆ ವಿಶೇಷವಾಗಿ ದಾನ ಮಾಡಿದ್ರು ಅಥವಾ ಈ ಸ್ವಾಮಿ ಸೇವೆ ಈ ಕಾರ್ಯಕ್ರಮಕ್ಕೆ ಏನ್ ಮಾಡಿದ್ರು ಅಥವಾ ಹೂ ತಂದ್ಕೊಡೋದು, ಧಾನ್ಯ ತಂದ್ಕೊಡೋದು, ಏನೋ ಒಂದು ಎಲ್ಲ ಕಾರ್ಯ ಮಾಡಿದ್ರು ಅವೆಲ್ಲ ಮುಖ್ಯಮಂತ್ರಿ ಸಮಸ್ತ ಗ್ರಾಮಸ್ಥರಿಗೆ ಭಗವಂತ ಒಳ್ಳೆ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಇದನ್ನ ಈ ಸ್ವಾಮಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಯಾರ್ಯಾರು ಸಹಾಯ ಮಾಡಿದ್ರೆ ಮಾಡಿ ಅದು ಪೂಜೆ ಮಾಡತಕ್ಕಂಥ ಕಾರ್ಯಕ್ರಮ ನಿಂತಿದ್ದೀವಿ. ದಯಮಾಡಿ ನಿಮ್ಗೆ ಯಾರು ಬೇಕಾದ 200 ರೂಪಾಯಿ ಕೊಟ್ಟು ತಗೊಳ್ಳಿ, ಆ ವಿಚಾರದಲ್ಲಿ ನಡೆಸ್ಕೊಳ್ಳಿ. ರಾಮ ఆపేయండినా అది కొత్తగా చేస్తుంది. యమునా తీర కృష్ణ నమో రామ నమో రామ నమో రామ నమో సీతారామ నమో అయోధ్యవాసి రామ నమో గోకులవాసి కృష్ణ నమో అయోధ్యవాసి రామ నమో గోకులవాసి కృష్ణ నమో రామ నమో రామ నమో రామ నమో సీతారామ నమో దశరథ నందన రామ నమో వసుదేవ నందన కృష్ణ నమో దశరథ నందన రామ నమో వసుదేవ నందన కృష్ణ నమో రామ నమో రామ నమో సీతారామ నమో కౌసల్యతనయ రామ నమో దేవకీ తనయ కృష్ణ నమో కౌసల్యతనయ రామ నమో దేవకీ తనయ కృష్ణ నమో రామ నమో రామ నమో సీతారామ నమో సీతాకాంత రామ నమో రాధారమణ కృష్ణ నమో సీతాకాంత రామ నమో రాధారమణ కృష్ణ నమో రామ నమో రామ నమో సీతారామ నమో సుగ్రీవ రక్షక రామ నమో గొర్రెతో సుగ్రీవ రక్షక రామ నమో పాండవ రక్షక కృష్ణ నమో రామ నమో రామ నమో సీతారామ నమో రావణవర్ధన రామ నమో కంసనవర్ధన కృష్ణ నమో రావణవర్ధన రామ నమో కంసనవర్ధన కృష్ణ నమో రామ నమో రామ నమో సీతారామ నమో సుందరమూర్తి రామ నమో పురందర విఠల కృష్ణ నమో సుందరమూర్తి రామ నమో పురందర విఠల కృష్ణ నమో రామ నమో రామ నమో సీతారామ నమో ఆంజనేయ స్వామిలో ఆరతి కొన్ని హారతి హనుమనమ్మ తాగే తండ్రి భీమనమ్మ బంధు బడల ఆనంద పీతరనమ్మ కోటి పుత్రహయ్య హనుమనమ్మ తాగే తండ్రి భీమనమ్మ బంధు బడల ఆనంద పీతరనమ్మ కోటి పుత్రహయ్య ತಾಯಿ ತಂದೆ ಅಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ ಆಯಾಸವಿಲ್ಲದ ಸಂಜೀವನದ
ಸುರೇನಾಗಿ ಸಹಜ ಮಾಡಿ ಸಾಕುವಂತೆ ಆಯಾಸವಿಲ್ಲದೆ ಸಂಜೀವನವ ತಂದೆ ಗಾಯಗೊಂಡ ಕಪಿಗಳನ್ನು ಸಾಯದಂತೆ ತೋರಿದ ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪಡೆದ ರಾಘು ರಾಮನಂದಿಗಳು ಸಾಕ್ಷಿ ಭೂತಾಗೋದರಿ ಮರಮ್ಮ ತಾಯಿ ತಂದೆ ಜೀವನಮ್ಮ ಬಂಧು ಬಳಗ ಆನಂದತೆ ಪರಿಣಮ್ಮ ಗೋಪಿ ಪುತ್ರ ಧೈರ್ಯ ಬಂಧು ಬಳಗದಂತೆ ಆಪದಾಂಧವರಾಗಿ ಪಾಠ ಹೀಗೆ ಬಂದರಂಗಾರು ತಂಗಳ ಪರಿಹರಿಸಿ ಬಂಧು ಬಳಗದಂತೆ ಆಪದಾಂಧವರಾಗಿ ಪಾಠ ಹೀಗೆ ಬಂದರಂಗಾರು ತಂಗಳ ಪರಿಹರಿಸಿ ಅಂಧಕಾಚಾರ ಕೊಂಡು ನಂದಗಂಧರ್ಪನೆಂದ ಗೋವಿಂದರಂಗ್ರಿಯುಗಳೇ ಸಾಕ್ಷಿ ಬಾಪದ ಯೋಗವಿ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗರಿ ಗೋತ್ರಹಯ್ಯ ಸತಿಗೋತ್ರಂತೆ ಸಾಧು ಸತಿಗಳಿಗೆ ಮತಿಯ ತೋರಿ ಮತಿಗೊತ್ತಾಗಿ ಪತ್ತುರಂದು ಅಥವಾ ಖಂಡಿಸಿ ಸತಿಗೋತ್ರಂತೆ ಸಾಧು ಸತಿಗಳಿಗೆ ಮತಿಯ ತೋರಿ ಮತಿಗೊತ್ತಾಗಿ ಪತ್ತುರಂದು ಅಥವಾ ಖಂಡಿಸಿ ಗತಿಗೆಟ್ಟೇಶ್ವರಿಗೆ ಸದ್ಗತಿ ತೋರಿದ ಪರಮಾತ್ಮ ಗತಿಗೆಟ್ಟೇಶ್ವರಿಗೆ ಸದ್ಗತಿ ತೋರಿದ ಪರಮಾತ್ಮ ಗತಿಗಳ ಪುರಗಳ ಸಾಕ್ಷಿ ಕಲಿಯುಗದಲ್ಲಿ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಪುತ್ರ ಧೈರ್ಯ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಪುತ್ರ ಧೈರ್ಯ ಕರ್ಪೂರ ಮಾಡ್ತೀವಿ ಒಳಗೆ ಕೊಡ್ತಾನೆ ಸರ್ ಏ ಕರ್ಪೂರ ಬೇಗ ದಿನ ನೋಡ್ತೀಡ ಆದ್ರೆ ಅಲ್ಲಿದೆ ನೋಡ ಸ್ವಾಮಿ ಕರ್ಪೂರ ಬೇಡ ಆದ್ರೆ ಅಲ್ಲಿದೆ ನೋಡಿ ಸಿಕ್ಕಿದೆ ಈಗ ಆಂಜನೇಯ ಸ್ವಾಮಿಗೆ ಮಹಾಮಂಗಳಾರತಿ ಕಾರ್ಯಕ್ರಮ ओम नमो भगवते रुद्राय नमस्ते रुद्रबन्धवतो ईशवे नमः नमस्ते अष्टदण्डमाहुभ्यावते नमः याता इदं शिवतमाशनं भवो भवेदनुः शिवाचरभ्यायात वदया रुद्धं वृड ताते रुद्धशुभा तनोरभूरा प्रापदासुभि प्रयावस्तन्वासन्तमयादिशन्ताभिनागसूहे आविषं विलिशन्तहस्ते शुभशक्तहे परित्ताः तत्सवोषे भागीरश्चतं देवस्तवग्रस्तः तोयकोजुनि यदि महत्वर्ते साधदेव निवृत्तमेन अयन्तरस्वतः रक्षोपभृतवान् भूयवसप्तदेहा शोभाकृशो तदीयवस्तविषवस्तगोहते गुणप्रमचिन्तनयन्तयोषणः यद्यदेहिं गुणामेकस्तवप्रः ईशानाथश्वसाधन्तसूरिणः श्रीमन्त्रयो वर्धावरे गुहासन्तम् आदृष्टाः वदावरे
आञ्जनेयाय महावराय हनुमान् प्रचोदयात् ओम नमः दासरथाय विद्महे जानकी वल्लभाय धीमहि तन्नः श्रीरामचन्द्रः प्रचोदयात् आञ्जनेय स्वामिने नमः धूपमाग्रापयामि ಅಕ್ಷತಕಾಳು ಕೊಟ್ಟು ಕೊಟ್ಟು ಕುಂತ್ಕೊಂಡು ಹಾಕಲ್ ನಿಂತ್ಕಲ್ಲ ಹಾಂ ಹಾಂ కుసుకేండ లేదన్న లేదన్న కుసుకేండ 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 లేదన్న లేదన్న కుసుకేండ కుసుకేనే మడి ఎంగ్లేస్తువే కుసుకేండమ్మా కుసుకేండ్ర కుసుకేండ కావాలన్న ಗಲಾಟೆ ಮಾಡಬಾರ್ದು ಯಾಕೆ ಇಲ್ಲ ಈ ದೇವಸ್ಥಾನದಲ್ಲಿ छत्रं समर्पयामि रत्नं समर्पयामि वरदं समर्पयामि गीतं समर्पयामि समस्तराजोपचार शक्तोपचार भक्तोपचार सकलपूजार्थे चुनावरिपराष्टानि समर्पयामि यस्य स्मृत्यासनार्थान् सम्पूर्णं याति सिद्धवन्तमन्त्रहीनं प्रयाहीनं भक्तिहीनं जनार्दनः यत्नं मया देवा परिपूर्णतस्महे अनिर्वाणसस्मिन्दुमतः सकल आवाहितः आदित समस्तः उच्चङ्गीपुरग्रामवासीनां प्रीत्यर्थकः विशेषः नूतनः आञ्जनेयस्वामिवताः विग्रह शिलान्यासपूर्वकः प्राणप्रतिष्ठापनः जीवगणासमेतः विशेषमानस्य देहे सर्वकालिकः विशेषपूजासमेतः सर्वार्षिकः पूजं सम्पूर्णं श्रीकृष्णार्पणमस्तु यजमानसमतः पूर्णप्रदेवतासमेतः विशेषः आञ्जनेयस्वामिवताभ्यामः अप्रवाहितो भव आवाहितो वा संस्थापितो भव सञ्जलितो भव यजमानसमतः मम इष्टकाम्यान्तः फलसिद्धितो भव ओम शांति 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 लक्ष्मीरस्य परिग्रह कवलहो सोदघरत्मान्तः पौत्रस्यन्त्र विभूषणः सुरगुरो शेषश्च शय्यासनः ब्रह्माण्डं वरमन्दिरं सुरगणायस्य प्रभो सेवकाः तत्रैलोक्यगुणं भवनगणपरं पुण्यात्मन्ते सावधानः सुरग्ना सावधानः लक्ष्मीनारायणज्ञानः सावधानः कल्याणाद्भुतगात्राजातावितार्थः भ्रागिनेः श्रीमद्वेङ्कटनाथाय श्रीनिवासाय मङ्गलं समूहोर्ते सावधानः सुरग्ना सावधानः लक्ष्मीनारायणज्ञानः सावधानः ओमतः ओम शांति 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 आंजनेय स्वामिवताभ्यो नमः सुप्रीता सुप्रसन्नाः वरदा भवन्तु इति
मातर्वे मातरिष्वन् इतरतुलवरोधात्मरिष्णाप्तबन्धो स्वामिन् सर्वाङ्गरत्नं गजरजरहिता जन्ममृत्यामयानः गोविन्दे दैवत्यं भवति च भगवन्मूर्तं जन्ममित्रं जनुराजामिस्तरां सद्गुणगणवत्यं शाश्वते वासुदेवः विष्णोरत्युत्तमत्पादिकलगुणगणे सत्प्रवत्यं श्रेष्ठं संसृष्टे सीतराभ्यः ममोदपरिपालत्वरस्येवकेशो यस्कन्धत्ते वरञ्चे प्रसरवीरपानन्दरत्नेन्द्रपूर्वे स्वात्मानं सार्वभौमं स्फुटमोहिता वायुस्मद्भरस्त्वं गोमतः वन्दे हन्तं हनुमान् इति वैतवः पौरुषभावशाली कातस्ते भवतारः सैदेवो ब्रह्मचर्याधर्मैः सस्नेहाना सहस्वाना हर हर इदं निर्दहनदेहमाना वह्वो मोहावयो यस्त्वमैतमैतं भक्तिमध्याभिरामे आञ्जनेयाय विद्महे महाबलाय देवते तन्नो हनुमान् प्रचोदयात् ईशानः सर्वविद्यानामीश्वर सर्वभूतानां ब्रह्माधिपतिः ब्रह्मणोऽधिपतिः ब्रह्मा शिवो यस्याश्रमगोरेभ्यो रघोरेभ्यो घोरघोरतरेभ्यः सर्वेभ्यो सर्वसर्वेभ्यो नमस्ते सुररूपेभ्यः ॐ शान्ति शान्ति शान्तिः रमण गोविन्द गोविन्द आञ्जनेय भक्त गोविन्द गोविन्द जय रघुवीर समर्थः जय बजरङ्गबलिः आञ्जनेय स्वामी महादेव सर्वोपचारः प्रार्थना सन्ध्या पूर्वं सम्पूर्णं श्रीकृष्णार्पणमस्तु समस्तः आञ्जनेय स्वामी भक्तानां चित्तङ्गः देवस्तैभ्यः विजया वीर्य आनन्द आयुरारोग्य ऐश्वर्याभिवृद्ध्यर्थं धर्म अर्थकाम्या मोक्षादित्वविदबलपुरुषार्थ सिद्ध्यर्थं आत्मजः प्रति स्मृति पुराणतिर्वास्य बलवर्थं सर्वमङ्गलकारक सिद्ध्यर्थं मनोकामनः इष्टसिद्ध्यर्थं कामवैराग्य सिद्ध्यर्थं सकलग्रहपीडा परिहारात्मस्मिन् विशेषः भूतनः शिलान्यासः प्राणप्रतिष्ठापनमुहूर्तमुहूर्तवस्तु सुप्रतिष्ठमस्तु निर्वाणसमतः समस्तग्रामवासीनां भक्तानां चित्तङ्ग आञ्जनेय स्वामी देवताभिर्महादेः सुप्रीतास्तसन्नाः वरदा भवन्तु ॐ शान्ति शान्ति शान्तिः ಮಂಗಳಾರತಿ ತಗೊಂಡ್ಬಿಡಿ ತಗೊಂಡು ಕಾಣಿಕೆ ಆ ಕಡೆ ಸೈಡ್ಗೆ ಹಾಕಿ ಒಬ್ಬರು ಹೇಳ್ತೀನಿ ನಕ್ಷತ್ರ ಆಮೇಲೆ ಹಾಕ್ಬೇಕು ಸರ್ ಕಟ್ ಮಾಡ್ಬಿಡಿ ಹೋಯ್ತಾ